ಲೋವರ್ ರೇಟೆಡ್ ಮ್ಯೂಚುವಲ್ ಫಂಡ್ಸ್ ಒಂದು 5 ಸ್ಟಾರ್ ರೇಟೆಡ್ ಫಂಡ್ ಅನ್ನ ಬೀಟ್ ಮಾಡಬಹುದಾ? ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ 5 ಸ್ಟಾರ್ ಮ್ಯೂಚುವಲ್ ಫಂಡ್ಸ್ ಮಾತ್ರ ಚೂಸ್ ಮಾಡ್ತೀರಾ? ಆದರೆ ಕೆಲವೊಮ್ಮೆ 4 ಸ್ಟಾರ್ ಫಂಡ್ಸ್ ಕೂಡ 5 ಸ್ಟಾರ್ ಫಂಡ್ಸ್ ಅನ್ನ ಬೀಟ್ ಮಾಡ್ತವೆ. ಕಾಲಕಾಲಕ್ಕೆ ಫಂಡ್ಸ್ ನ ಯುನಿಕ್ ಸ್ಟ್ರಾಟಜಿ ಅಥವಾ ಫಂಡ್ ಮ್ಯಾನೇಜರ್ ನ ಸ್ಕಿಲ್ ನ ಕಾರಣದಿಂದಾಗಿ 4 ಸ್ಟಾರ್ ಅಥವಾ ಅದಕ್ಕಿಂತ ಕಡಿಮೆ ರೇಟಿಂಗ್ ಇರುವಂತಹ ಫಂಡ್ಸ್ ಕೂಡ ಔಟ್ ಪರ್ಫಾರ್ಮ್ ಮಾಡಬಹುದು. ಉದಾಹರಣೆಗೆ ಕಾನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ VLRT ಮಾಡೆಲ್ ಅನ್ನು ಬಳಸಿ ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಇದು 5 ಸ್ಟಾರ್ ರೇಟೆಡ್ ಫಂಡ್, ಇದಕ್ಕಿಂತಲೂ ಹೈಯರ್ ರಿಟರ್ನ್ಸ್ ಮತ್ತು ಬೆಟರ್ ಸಾರ್ಟಿನೋ ರೇಷಿಯೋನ ಕೊಟ್ಟಿದೆ. ಹಾಗೆ ಇನ್ವೆಸ್ಕೋ ಇಂಡಿಯಾ ಮಿಡ್ ಕ್ಯಾಪ್ ಫಂಡ್ ಕೂಡ 1 ವರ್ಷ ಅಥವಾ 3 ವರ್ಷದ ರಿಟರ್ನ್ಸ್ ಆಧಾರದಲ್ಲಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅನ್ನ ಔಟ್ ಪರ್ಫಾರ್ಮ್ ಮಾಡಿದೆ. ಇನ್ನು ಇಲ್ಲಿ ರಿಸ್ಕ್ ಅಡ್ಜಸ್ಟೆಡ್ ಮ್ಯಾಟ್ರಿಕ್ಸ್ ಅಂದ್ರೆ ಶಾರ್ಪ್ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ತುಂಬಾನೇ ಮುಖ್ಯ. ಸಾರ್ಟಿನೋ ರೇಷಿಯೋ ಅಂದ್ರೆ ಏನು? ಫಂಡ್ ಡೌನ್ ಸೈಡ್ ರಿಸ್ಕ್ ಅಂದ್ರೆ ಕೆಳಗೆ ಹೋಗೋ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಅದೇ ಶಾರ್ಪ್ ರೇಷಿಯೋ ಅಂದ್ರೆ ಟೋಟಲ್ ರಿಸ್ಕ್ಗೆ ಫಂಡ್ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಅರ್ನ್ ಮಾಡಿದೆ ಅದನ್ನು ತೋರಿಸುತ್ತೆ. ಯಾವ ಫಂಡ್ ಕೂಡ ಲೈಫ್ ಟೈಮ್ ಟಾಪ್ ಪರ್ಫಾರ್ಮರ್ ಆಗಿರೋದಿಲ್ಲ. ಲಾಂಗ್ ಟರ್ಮ್ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ. ಹೀಗಾಗಿ ಫಂಡ್ ಅನ್ನ ಆಯ್ಕೆ ಮಾಡುವಾಗ ರೇಟಿಂಗ್ ಮಾತ್ರ ನೋಡಬೇಡಿ, ಸ್ಟಡಿ ಪರ್ಫಾರ್ಮರ್ನ ಜೊತೆಗೆ ಇನ್ವೆಸ್ಟ್ ಮಾಡಿ. ಈಗ ನೀವು ಹೇಳಿ, ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನು ಹೇಗೆ ಚೂಸ್ ಮಾಡ್ತೀರಿ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಪೇಜ್ ಅನ್ನು ಫಾಲೋ ಮಾಡಿ.